ಇನ್ಫಾ ಸ್ಟೋರಿ ಕನ್ನಡ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ನಾನಿಂದು ಭಾರತದ ದೊಡ್ಡ IT ಕಂಪನಿ ಇನ್ಫೋಸಿಸ್ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಅದರ ಮಾಹಿತಿಯನ್ನು ಹೇಳಲು ಇದೀಗ ಹೇಳುತ್ತೇನೆ. ಇಂದು ಲಕ್ಷಾಂತರ ಜನರಿಗೆ ಉದ್ಯೋಗ ನೀಡುತ್ತಿರುವ ಭಾರತದ ಹೆಮ್ಮೆಯ IT ಕಂಪನಿ ಒಂದು ಕಾಲದಲ್ಲಿ ಕೇವಲ 10,000 ಸಾಲದಿಂದ ಆರಂಭವಾಯಿತು ಎಂದರೆ ನಂಬುತ್ತೀರಾ? ಈ ಕತೆ ಕೇವಲ ಕಂಪನಿಯ ಕಥೆಯಲ್ಲ, ಇದು ಕನಸು, ಶ್ರಮ, ಮೌಲ್ಯ ಮತ್ತು ನಂಬಿಕೆಯ ಕತೆ. ಇವತ್ತು ನಾವು ಕೇಳೋಣ, ಇನ್ಫೋಸಿಸ್ ಶೂನ್ಯದಿಂದ ಜಾಗತಿಕ ಶಿಖರವರೆಗೆ ಹಬ್ಬಿದ್ದು ಹೇಗೆ. ಸ್ನೇಹಿತರೆ, ಇನ್ಫೋಸಿಸ್ ಕಥೆಯ ಸ್ಥಾಪಕರ ಚಿಕ್ಕದಾಗಿ ಕತೆ ಹೇಳಲು ಬಯಸುತ್ತೇನೆ. ನಾರಾಯಣ ಮೂರ್ತಿ ಒಬ್ಬ ಮಿಡಲ್ ಕ್ಲಾಸ್ ಕನ್ನಡಿಗ. ಸರ್ಕಾರಿ ಉದ್ಯೋಗ ಬಿಟ್ಟು ದೊಡ್ಡ ಕನಸನ್ನು ಬೆನ್ನಟ್ಟಿದ ವ್ಯಕ್ತಿ. 1946 ಮೈಸೂರಿನಲ್ಲಿ ಜನನಗೊಂಡರು. IIT ಕಾನ್ಪುರ ಇಂಜಿನಿಯರಿಂಗ್ ತಮ್ಮ ಓದು ಅಭ್ಯಾಸವನ್ನು ಮುಗಿಸಿ ಪ್ಯಾರಿಸ್ನಲ್ಲಿ ಕೆಲಸ ಸೇರಿದರು. ಕ್ಯಾಪಿಟಲಿಸಮ್ ಪ್ಲಸ್ ಇಥಿಕ್ಸ್ ನಂಬಿದ ವ್ಯಕ್ತಿ. ಅವರು ನಂಬಿದ್ದದ್ದು ಒಂದೇ, ವ್ಯಾಪಾರ ಲಾಭಕ್ಕಿಂತ ಮೊದಲು ಮೌಲ್ಯ. 1981 ಭಾರತದಲ್ಲಿ IT ಅನ್ನೋ ಪದವೇ ಅಪರೂಪ. ಅದೇ ಸಮಯದಲ್ಲಿ 7 ಸ್ನೇಹಿತರು ಸೇರಿ ಒಂದು ಕಂಪನಿ ಆರಂಭಿಸಿದರು. ಸ್ನೇಹಿತರೆ, ಇನ್ಫೋಸಿಸ್ ಸಣ್ಣ ಪರಿಚಯ. ಇನ್ಫೋಸಿಸ್ ಭಾರತದ ಅತ್ಯಂತ ಪ್ರಸಿದ್ಧ ಮಾಹಿತಿ ತಂತ್ರಜ್ಞಾನ IT ಕಂಪನಿಗಳಲ್ಲೊಂದು. ಈ ಕಂಪನಿಯನ್ನು 1981ರಲ್ಲಿ ನಾರಾಯಣ ಮೂರ್ತಿ ಮತ್ತು ಅವರ ಸ್ನೇಹಿತರು ಸೇರಿ ಸ್ಥಾಪಿಸಿದರು. ಕೇವಲ 10,000 ಬಂಡವಾಳದಿಂದ ಆರಂಭವಾದ ಇನ್ಫೋಸಿಸ್ ಇಂದು ಜಗತ್ತಿನ ಅನೇಕ ದೇಶಗಳಲ್ಲಿ ಸೇವೆ ನೀಡುತ್ತಿರುವ ಮಹಾಸಂಸ್ಥೆಯಾಗಿದೆ. ಇನ್ಫೋಸಿಸ್ ಸಾಫ್ಟ್ವೇರ್ ಅಭಿವೃದ್ಧಿ, IT ಸಲಹೆ, ಡಿಜಿಟಲ್ ಸೇವೆಗಳು ಮತ್ತು ತಂತ್ರಜ್ಞಾನ ಪರಿಹಾರಗಳನ್ನು ಒದಗಿಸುತ್ತದೆ. ಪ್ರಾಮಾಣಿಕತೆ, ಶ್ರಮ ಮತ್ತು ನೈತಿಕ ಮೌಲ್ಯಗಳನ್ನು ಆಧಾರವಾಗಿಸಿಕೊಂಡು ಇನ್ಫೋಸಿಸ್ ಯುವಕರಿಗೆ ಪ್ರೇರಣಾ ಸಂಕೇತವಾಗಿ ಬೆಳೆದಿದೆ. ಸ್ನೇಹಿತರೆ, ಇನ್ಫೋಸಿಸ್ ಮತ್ತಷ್ಟು ಇಳೆಯಾಗಿ ಇನ್ಫೋಸಿಸ್ ಇಷ್ಟು ದೊಡ್ಡ ಭಾರತದ IT ಕಂಪನಿಗೆ ಬೆಳೆದದ್ದು ಹೇಗೆ ಎಂದು ಈಗ ನೋಡೋಣ. ನಾರಾಯಣ ಮೂರ್ತಿ ಅವರ ಮಾತು ಸತ್ಯ, ಶಿಸ್ತು ಮತ್ತು ಶ್ರಮ ಯಶಸ್ಸಿನ ಮೂಲ. ಇನ್ಫೋಸಿಸ್ ಈ ಮೌಲ್ಯಗಳ ಮೇಲೆ ನಿರ್ಮಿತವಾಗಿದೆ. ವಿಶ್ವದಲ್ಲೇ ಅತಿ ದೊಡ್ಡ ಕಾರ್ಪೊರೇಟ್ ತರಬೇತಿ ಕೇಂದ್ರಗಳಲ್ಲಿ ಒಂದು. ಹೊಸ ಉದ್ಯೋಗಿಗಳಿಗೆ ತಿರುವ ತರಬೇತಿ. ಇನ್ಫೋಸಿಸ್ ಉದ್ಯೋಗಾವಕಾಶಗಳಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ಸಿಸ್ಟಮ್ ಇಂಜಿನಿಯರ್, ಡಾಟಾ ಎನಲಿಸ್ಟ್, ಕ್ಲೌಡ್ ಇಂಜಿನಿಯರ್, ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್. ಭಾರತದ ಟಾಪ್ IT ಕಂಪನಿಗಳಲ್ಲಿ ಒಂದು. NYSE ಲಿಸ್ಟ್ ಆಗಿರುವ ಮೊದಲ ಭಾರತೀಯ ಕಂಪನಿಗಳಲ್ಲಿ ಒಂದು ಇನ್ಫೋಸಿಸ್. ಜಾಗತಿಕ ಮಟ್ಟದಲ್ಲಿ ಗೌರವ ಪಡೆದ ಬ್ರ್ಯಾಂಡ್. ಇನ್ಫೋಸಿಸ್ ತನ್ನ ಲಾಭಕ್ಕಾಗಿ ಮಾತ್ರವಲ್ಲದೆ ಸಮಾಜ ಸೇವೆ, ಶಿಕ್ಷಣಕ್ಕೆ ಸಹಾಯ, ಗ್ರಾಮೀಣ ಅಭಿವೃದ್ಧಿ, ಪರಿಸರ ಸಂರಕ್ಷಣೆ